ಕಾಸ್ಟ್ಲಿ ತಗೊಬಂದಿತ್ತು. ಬಟ್ ಏನಪ್ಪ ಅಂದರೆ 3 ವರ್ಷ ಸಾಕಾ 30 ಸೆಕೆಂಡ್. ಸೊ ಫ್ರೆಂಡ್ಸ್, ಯದುವೀರ್ ಸ್ಕೂಲ್ ಮುಗಿಸ್ಕೊಂಡು ಬಂದ. ಇವತ್ತು ಬರ್ತ್ಡೇ ಆಗಿರೋದ್ರಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಡ್ರಾಯಿಂಗ್ ಮಾಡಿ ಗಿಫ್ಟ್ನ ಕೊಟ್ಟಿದ್ದಾರೆ. ಕೀ ಬೆಂಚ್ ಕೊಟ್ಟಿದ್ದಾರೆ, ಪೆನ್ಸಿಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಮ್ಮ ಇದನ್ನು ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳ್ದೆ ಈ ವಿಡಿಯೋದಲ್ಲಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹೇಳು ಚಿನ್ನಮ್ಮ. ಇದನ್ನ ಫ್ರೆಂಡ್ ತೇಜಸ್ವಿನಿ ಕೊಟ್ಟು ಏನು ಕೊಟ್ಟು ನೋಡೋಣ. ಜೋರ ಮಾತಾಡಬೇಕು. ಡೋರಾಮ್ಯಾನ್ ಕೀ ಬೆಂಚ್. ವಾವ್, ಸೂಪರ್. ಇದು ನಾವು ಮಾಡಿರುವಂಥ ಗಿಫ್ಟು. ಎದಕ್ಕೋಸ್ಕರ ಸರ್ಪ್ರೈಸ್ ಗಿಫ್ಟು. ಸೂಪರ್ ಬಂಗಾರಿ. ನನ್ನ ಫ್ರೆಂಡ್ ತೇಜಸ್ವಿನಿ ಕೊಟ್ಟಿದ್ದು. ಇದು ನನ್ನ ಫ್ರೆಂಡ್ ಚಾನವಿ. ಇದನ್ನೆಲ್ಲ ಅವರು ಬರೆದು ಕೊಟ್ಟಿರೋದು, ಹ್ಯಾಪಿ ಬರ್ಡೇ ಟು ಯು ಅಂತ. ಸೊ ಇದಂತೂ ಮೆಮೊರಿ ಗಿಫ್ಟು. ಎಷ್ಟು ಅವರು ಹ್ಯಾಪಿ ಬರ್ಡೇ ಅಂತ ಬರಿಬೇಕಾದ್ರೂ ಮನಸ್ಸಿಂದ ಬರೀತಾರಲ್ಲ, ಅದೊಂದು ತುಂಬ. ಸ್ಟಿಕ್ಕರ್ಸ್, ಆಮೇಲೆ ಪಾಂಡಾ ಕೀ ಬಂಚ್, ಆಮೇಲೆ ಇದೇನಮ್ಮ ಪ್ರಿಂಜಲ್ ಎರೇಸರ್, ಇವೆಲ್ಲ ಕೀ ಬಂಚ್ ಎಲ್ಲ ಕೊಟ್ಟಿದ್ದಾಳೆ. ನೆಕ್ಸ್ಟ್ ಆರೆಂಜ್ ಕೀ ಬಂಚ್. ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲೇ ಪೆನ್ಸಿಲ್ ಇದೆ ಅಮ್ಮ. ಇದು ನನ್ನ ಫ್ರೆಂಡ್ ನಯನ ಕೊಟ್ಟಿದ್ದು, ಬೆಸ್ಟ್ ಫ್ರೆಂಡ್ ನಯನ. ಇದು ನನ್ನ ಫ್ರೆಂಡ್ ನೂತನಶ್ರೀ ಕೊಟ್ಟಿದ್ದು ಡ್ರಾಯಿಂಗ್. ಇದು ಚಾನಲ್. ಸೂಪರ್. ಇದು ನನ್ನ ಫ್ರೆಂಡ್ ದೀಕ್ಷಿತ್ ಕೊಟ್ಟಿದ್ದು. ಸೂಪರ್. ಬ್ಲೂ ಕಲರ್ ನಂಗೆ ಇಷ್ಟ ಅಂತ ಬ್ಲೂ ಕಲರ್ ಬರ್ದು ಕೊಟ್ಟವ್ರೆ. ಇದು ಪೆನ್ಸಿಲ್ ಆ್ಯಂಡ್ ಲೆಡ್ ಅಮ್ಮ ಫ್ರೀ ಕೊಟ್ಟರು ನನಗೆ. ಹೌದಾ? ಓಕೆ. ಜಾಮಿಟ್ರಿಲಿ ಇನ್ನೂ ಗಿಫ್ಟ್ ಅವೆ ಅಮ್ಮ. ಇಲ್ಲಿ ಒಂದು ರಿಂಗ್ ಕೊಟ್ಟವ್ರೆ. ರಿಂಗ್. ಮನ್ವಿತಾಸ ಪೆನ್ಸಿಲ್ ಕೊಟ್ಟಿದ್ನಲ್ಲ ಅವನು. ಆಮೇಲೆ ಪೆನ್ ಕೊಟ್ಟವ್ರೆ. ಇದೊಂದು ಪೆನ್ ಕೊಟ್ಟವ್ರೆ. ಆಮೇಲೆ ಕೃಷ್ಣಂದು ಸ್ಟಿಕ್ಕರ್ ಕೊಟ್ಟವ್ರೆ. ಇಷ್ಟೆಲ್ಲ ನನ್ನ ಗಿಫ್ಟ್ಸ್. ಇಲ್ಲಿ ನಾನೇ ನಮ್ಮ ಅಪ್ಪ ಅಮ್ಮಂಗೆ ನಾನು ತೋರಿಸ್ಬೇಕು ಅಂತ ಮೇಲ್ಗಡೆನ ಅಂಟಿಸ್ಕೊಬತ್ತಿದ್ದೆ ಅವಾಗ, ಮೈ ಬರ್ತ್ಡೇ ಗಿಫ್ಟ್ ಅಂತ. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ನನ್ನ ಗಿಫ್ಟ್ಗಳು ಪೆನ್ಸಿಲ್. ಸಂಜೆ ಇನ್ನೂ ಸರ್ಪ್ರೈಸ್ ಗಿಫ್ಟ್ ಇದೆ. ಯದುವೀರ್ ಇವತ್ತಿಂದ ಚೆಂಗ್ಲಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾನೆ. ನೀನು ಹೇಳ್ದಂಗೆ ಕೇಳ್ತೀನಿ ಅಮ್ಮ ಅಂತ ಹೇಳಿದ್ದಾನೆ. ಏನೋ ನಾನು ಹೇಳ್ದಂಗೆ ಕೇಳ್ತೀಯೇನೋ? ಹಾಂ. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ನಾನು ತುಂಬ ದಿನಗಳಾದಮೇಲೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು 4-5 ಡೇಸ್ ಆಯಿತು ಅನಿಸುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ಯಾಕಂದರೆ ಈಗ ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಾನು ಒಂದಿನ ಹೇಳಿದ್ದೆ, ಅಂದರೆ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಹಾಗಾಗಿ ಆ ಕಡೆ ಗಮನ ಹರಿಸೋದ್ರಿಂದ ನಾನು ವಿಡಿಯೋ ಹಾಕೋದನ್ನು ಫುಲ್ಲು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಆದರೆ ಇದು ಒಂಥರ ನನಗೆ ಹ್ಯಾಪಿ. ವಿಡಿಯೋನ ನಮ್ಮ ಮನೇಲಿ ಯಾವ ರೀತಿ ಹಬ್ಬಗಳನ್ನು ಸೆಲೆಬ್ರೇಷನ್ ಮಾಡ್ತೀವಿ, ಯಾವ ರೀತಿ ಅಡುಗೆಗಳನ್ನು ಮಾಡ್ತೀವಿ ಅನ್ನೋದನ್ನು ವಿಡಿಯೋ ಹಾಕಬೇಕು ಅಂತ ನನಗೆ ತುಂಬಾ ಇಷ್ಟ. ಹಾಗಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ದಿನ ನಮ್ಮ ಮನೇಲಿ ನಮ್ಮ ಯದುವೀರ್ ಬರ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ಫುಲ್ ವಿಡಿಯೋ ವಾಚ್ ಮಾಡಲ್ವೋ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ.
ನಾನು ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಸಂಜೆ ವಿಡಿಯೋನೇ ಇಷ್ಟು ಲೆಂತಿಯಾಗಿದೆ. ಇನ್ನು ಬೆಳಗ್ಗೆಯಿಂದ ಮಾಡಿದರೆ ವಿಡಿಯೋ ಎಡಿಟ್ ಮಾಡೋದಕ್ಕಾಗಲ್ಲ ಅಂಥೇಳಿ ಸಂಜೆ 4 ಗಂಟೆ ಆಗಿದೆ. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯದುವೀರ್ಗೆ ಈ ರೀತಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ಅವನಿಗೆ ಬರ್ಡೇ ಮಾಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಅವನಿಗೆ ಸಿಂಪಲಾಗಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಫೈನಲಿ ಹೇಗೆ ಕಾಣಿಸ್ತೈತೆ ಬಲೂನ್ ಡೆಕೋರೇಷನ್ ಮಾಡಿರೋವಂಥದ್ದು ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ. ಇವನಿಗೆ ಬಣ್ಣ ಬಲೂನು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಎಲ್ಲ ಕಲರ್ ಬಲೂನ್ಗಳನ್ನು ತರಿಸಿದ್ದೆ. ಸೊ ಯದುವೀರು ಕೂಡ ರೆಡಿಯಾಗಿದೆ, ಅವನ ಜೊತೆ ನಮ್ಮ ಲಕ್ಷಿತು ಕೂಡ ರೆಡಿಯಾಗಿದ್ದಾನೆ. ಯದುವೀರ್ ಬರ್ಡೇ ಅಂತ ಗೊತ್ತಿದ್ರೂ ಕೂಡ ನಾನು ಕೇಕ್ ಕಟ್ ಮಾಡ್ತೀನಿ, ನನಗೆ ಕೊಡಿ ಕೇಕ್ನ ಅಂದ್ಕೊಂಡು ಆ ಪ್ಲೇಸ್ನ ಆವರಿಸ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ. ಸೊ ನಮ್ಮ ಮನೆಯವರು ಯದುವೀರ್ಗೋಸ್ಕರ ಮಧ್ಯಾಹ್ನನೇ ರಜಾ ಹಾಕಿ ಬಂದಿದ್ದರು, ಎಲ್ಲ ಡೆಕೋರೇಷನ್ ಮಾಡಿ ಅವ್ನ ಬರ್ಡೇನ ಖುಷಿಯಾಗಿ ಮಾಡೋಣ ಅಂತ ಹೇಳಿ. ಈ ಸಾರಿ ಯದುವೀರ್ ಯಾವ ರೀತಿ ಚಾಯ್ಸ್ ಮಾಡಿದ್ನೋ ಕೇಕ್ನ ಅದೇ ರೀತಿ ನಾವು ತರಿಸಿದ್ದೀವಿ. ನೋಡಿ, ಚೆನ್ನಾಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತು ನಮ್ಮ ಯದುವೀರ್ಗೆ ಹೊರಗಡೆ ಫುಡ್ ಅಂದರೆ ತುಂಬಾ ಇಷ್ಟ. ಹೊರಗಡೆ ಫುಡ್ ಅಂದರೆ ಪಿಜ್ಜಾ ಆ ಥರ ತಿಂಡಿಗಳನ್ನ ತುಂಬ ಇಷ್ಟಪಡ್ತಾನೆ. ಮಕ್ಕಳು ಕೇಳ್ತಾರೆ ಅಂತೇಳಿ ನಾವು ಅವ್ನು ಕೇಳಿದಾಗೆಲ್ಲ ತಂದು ಕೊಡೋಕ್ಕಾಗಲ್ಲ. ಈ ರೀತಿ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಂದರೆ ಸ್ಪೆಷಲ್ ಡೇ ದಿನ ಕೊಡ್ಸೋಣ ಅಂಥೇಳಿ ನಾವು ಕೊಡಿಸ್ತಿರ್ಲಿಲ್ಲ. ಸೊ ಅವ್ನ ಬರ್ಡೇ ಆಗಿರೋದ್ರಿಂದ ಈ ದಿನ ಹೊರಗಡೆ ಕರ್ಕೊಂಡೋಗಿ ಅವ್ನು ಏನು ಕೇಳ್ತಾನೆ ಅದನ್ನು ಕೊಡಿಸೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಈಗ ಬರ್ಡೇ ಟೈಮ್ ಆಯಿತು. ನಾವು ಜಾಸ್ತಿ ಜನ ಏನೂ ಇನ್ವೈಟ್ ಮಾಡಿಲ್ಲ, ಜಸ್ಟ್ ಒಂದು 4-5 ಜನ ಫ್ರೆಂಡ್ಸ್ಗಳನ್ನ ಇನ್ವೈಟ್ ಮಾಡಿದ್ದೀವಿ. ನೆಕ್ಸ್ಟು ಮಕ್ಕಳುಗಳು, ಬರ್ಡೇ ದಿನ ಮಕ್ಕಳಿದ್ರೇ ಚೆಂದ ಅಲ್ವಾ ದೊಡ್ಡವ್ರಿಗಿಂತನೂ. ಸೊ ಹಾಗಾಗಿ ಒಂದಷ್ಟು ಮಕ್ಕಳುಗಳನ್ನ ಇನ್ವೈಟ್ ಮಾಡಿದ್ದೀವಿ. ಸೊ ಇವತ್ತಿಗೆ ಯದುವೀರಿಗೆ 8 ವರ್ಷ ತುಂಬಿರೋದ್ರಿಂದ ಅವನಿಗೆ ದೀಪದ ಆರತಿಯನ್ನು ಬೆಳಗೋದ್ರ ಮೂಲಕ ನಾನು ಕೇಕ್ನ ಕಟ್ ಮಾಡ್ತಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತು, ಲಕ್ಷಿತ್ತು ಯದುವೀರು ತುಂಬ ತುಂಟ, ಹಾಗಾಗಿ ದೀಪದ ಆರತಿ ಮಾಡ್ತಾಯಿದ್ದೀನಿ, ಒಳ್ಳೆ ಬುದ್ಧಿ ಬರಲಿ ಅಂತ ಹೇಳಿ. ಬಟ್ಟೆ ಬಳಸ್ಕೊಬಾರ್ದು ಅಲ್ಲಿ ಅಣ್ಣ ಎಲ್ಲ ಕೈ ತೊಳ್ಕೊಡ್ತೀನಿ, ಕೈ ತೊಳ್ಸ್ಕೊಡ್ತೀನಿ. ತಡಿ ಒಂದು ನಿಮಿಷ ಅಕ್ಕ, ನಿಂತ್ಕೊಂಚು ಕೇಕ್ ತಿನ್ಸು ನಿಮ್ಮ ಮಕ್ಕಳು. ಒಂದೊಂದು ಮಕ್ಕಳು ನಿಮಗೆ ಗೊತ್ತಿರ್ಬೋದು, ತುಂಬ ತುಂಟತನ, ಏನಾದರೂ ಒಂದು ತೀಟ್ಲೆ ಮಾಡ್ತಾನೆ ಇರ್ತಾರೆ. ಯದುವೀರು ಸೇಮ್ ಅದೇ ರೀತಿ ಹಾಡೋದು. ಹಾಗಾಗಿ ನಾನು ಈ ವರ್ಷನಾದರೂ ನನ್ನ ಮಗನಿಗೆ ಸೈಲೆಂಟ್ ಆಗೋ ಬುದ್ಧಿ ಬಂದ್ಬಿಟ್ರೆ ಸಾಕಪ್ಪ ಅಂದ್ಕೊಂಡು ಈ ಸರಿ ದೇವ್ರ ಹತ್ರ ಕೇಳ್ಕೊಂಡೆ. ಅಂದರೆ ತುಂಬ ಒಳ್ಳೆ ಹುಡುಗ, ಆದರೆ ಏನಂದರೆ ತರಲೆ ಜಾಸ್ತಿ, ಅದನ್ನೇ ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಇವಾಗ ನನ್ನ ಫ್ರೆಂಡ್ಸ್ಗಳೆಲ್ಲ ಇನ್ವೈಟ್ ಮಾಡಿದ್ದೆ, ಅವ್ರಿಗೆಲ್ಲರೂ ಈಗ ಎಲ್ಲರೂ ಕೇಕ್ ತಿನ್ನಿಸ್ತಾ ಇದ್ದಾರೆ. ನೋಡಿ, ಅವನ ಹಿಂದೆ ಲಕ್ಷಿತ್ ಎಷ್ಟು ತುಂಟುತನ ಮಾಡ್ತಾಯಿದ್ದಾನೆ, ಎದ್ದೇ ಬರ್ತಾಯಿಲ್ಲ. ಮತ್ತು ನಾವು ಈ ದಿನ ಲಕ್ಷಿತ್ಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದೀವಿ, ಅದು ಸರ್ಪ್ರೈಸ್ ಗಿಫ್ಟು. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನೊಂದು ಮಾಲ್ಗೆ ಹೋಗಿ ಎಲ್ಲ ಥಿಂಗ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಸರಿ ಯಾವುದೋ ಒಂದು ಥಿಂಗ್ಸ್ನ ಕೊಡೋದ್ರ ಬದಲು ಅದು ಅವನಿಗೆ
ಯೂಸು ಆಗಬೇಕು, ಇಷ್ಟನೂ ಆಗಬೇಕು. ಚಿಕ್ಕ ಮಕ್ಳಿಗೆ ಯಾವ ರೀತಿ ಗಿಫ್ಟ್ ಕೊಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನಮಗೂ ತೃಪ್ತಿ ಆಗಬೇಕು, ಆ ರೀತಿ ಗಿಫ್ಟನ್ನ ಕೊಡಿಸಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ನಾವು ಬೇಗನೆ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಈಗ ಯದುವೀರ್ಗೆ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು. ಈಗ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ. ಮತ್ತು ಯದುವೀರ್ಗೆ ಬರ್ಡೇ ಅಂದರೆ ಚಿಕ್ಕ ಮಕ್ಕಳು ಬರ್ಡೇ ಪಾರ್ಟಿ ಎಲ್ಲ ನೋಡಿದಾನಲ್ಲ, ಆ ರೀತಿ ಕೇಳ್ತಾನೆ. ಇವನು ಚಿಕ್ಕವನಿದ್ದಾಗಲೂ ಕೂಡ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ, ಆದರೆ ಈಗಲೂ ಅಷ್ಟೇ ಅಮ್ಮ ನಾವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ, ಎಲ್ಲರನ್ನೂ ಕರೆಸಿ ಊಟ ಎಲ್ಲ ಹಾಕೋಣ ಅಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಸೊ ನಮಗೂ ಇಷ್ಟ, ಆದರೆ ಒಂದು ಹಂತಕ್ಕೆ ಅಂದರೆ ಒಂದು 10 ವರ್ಷ 12 ವರ್ಷ ಆದಾಗ ಆ ರೀತಿ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಒಂದು 2 ವರ್ಷ ಮಾಡಿದ್ದೀವಿ ಆ ರೀತಿ ಬರ್ಡೇ ಪಾರ್ಟಿನ. ಸೊ ಅಷ್ಟು ಸಾಕು, ವರ್ಷನೂ ಆ ರೀತಿ ಮಾಡೋದು ಬೇಡ. ಕರಿಯೋರ್ಗು ಏನು ವರ್ಷ ಗ್ರ್ಯಾಂಡಾಗಿ ಮಾಡ್ತಾರೆ ಬರ್ಡೇನ, ಯಾರಪ್ಪ ಹೋಗೋರು ಅಂತಲೂ ಕೂಡ ಹೇಳ್ತಾರೆ. ಅದೆಲ್ಲ ಚೆನ್ನಾಗಿರಲ್ಲ ಅಂತೇಳಿ ನಾವು ಸಿಂಪಲಾಗಿ ಒಂದು 4-5 ಜನ ಫ್ರೆಂಡ್ಸ್ನ ಕರ್ಕೊಂಡು ಮಕ್ಳನ್ನ ಕರ್ಕೊಂಡು ಬರ್ಡೇ ಪಾರ್ಟಿನ ಮಾಡ್ತೀವಿ. ಮತ್ತು ವರ್ಷ ಕೇಕು ಮಿಕ್ಸ್ಚರು ಆ ರೀತಿ ಕೊಡ್ತಿದ್ವಿ. ಈ ಸರಿ ಯದುವೀರ್ಗೆ ಖುಷಿ ಆಗಲಿ ಅಂತೆಲ್ಲ ಪಪ್ಸ್ ಎಲ್ಲ ಆರ್ಡ್ರ್ ಕೊಟ್ಟು ಬರ್ಡೇ ಪಾರ್ಟಿನ ಮಾಡಿದ್ವಿ. ಇವನಿಗೆ ಸ್ವಲ್ಪ ಖುಷಿ ಆಯಿತು, ಅಮ್ಮ ಅದನ್ನೆಲ್ಲ ಕೊಡ್ತಾರೆ. ಅವನಿಗೆ ಒಟ್ಟಿನಲ್ಲಿ ಫ್ರೆಂಡ್ಸು ಎಲ್ಲರನ್ನೂ ಇನ್ವೈಟ್ ಮಾಡಿದಾಗ ಏನಾದರೂ ಥಿಂಗ್ಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಕೊಡ್ತಾಯಿದೀಯಾ, ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಅಂತೆಲ್ಲ ಹೇಳ್ತಾನೆ. ಸೊ ಒಂದಷ್ಟು ಜನ ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ. ಮೊಬೈಲ್ ಸಿಕ್ಬಿಟ್ರೆ ಸಾಕು ಎಲ್ಲರೂ ಒಂದು ಕಡೆ ಸೇರಿಬಿಡ್ತಾರೆ, ಜಗಳ ಮಾಡೋರೆಲ್ಲ ಒಂದು ಕಡೆ ಸೇರ್ಕೊಬಿಡ್ತಾರೆ. ಸೊ ಸುಚಿತ್ರ ಮತ್ತು ಆಶಕ ಇದ್ದಿದ್ದರಿಂದ ಇವತ್ತು ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಕುಂಕುಮ ಎಲ್ಲ ಕೊಡ್ತಾಯಿದ್ರು, ಇವರು ಕೇಕೆಲ್ಲ ಕೊಡ್ತಾಯಿದ್ರು ಎಲ್ಲರಿಗೂ. ಹಾಗಾಗಿ ಬೇಗನೆ ಬರ್ಡೇ ಸೆಲೆಬ್ರೇಷನ್ ಮುಗೀತು ಅಂತಲೇ ಹೇಳ್ಬೋದು. ಮತ್ತು ನಾವು ಗಿಫ್ಟು ಕೂಡ ಕೊಟ್ಟಿದ್ವಿ. ಆ ಗಿಫ್ಟನ್ನ ಫಸ್ಟು ಓಪನ್ ಮಾಡಬೇಕು. ಯದುವೀರು ಆ ಥರದಲ್ಲಿದ್ದಾನೆ, ಗಿಫ್ಟ್ ಓಪನ್ ಮಾಡ್ತೀನಿ ಅಂತ ಅವಾಗಲಿಂದ ಕೇಳ್ತಾನೆ ಇದ್ದಾನೆ. ಮೊದಲು ಕೇಕೆಲ್ಲ ಕೊಟ್ಬಿಡೋಣ ಎಲ್ಲರಿಗೂ ಕೂಡ, ಆಮೇಲೆ ಓಪನ್ ಮಾಡೋಣ ಇರು ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಏನು ಕೊಟ್ಟಿದ್ದಾನೆ ಅಪ್ಪ ಅನ್ನೋದೇ ಅವನಿಗೆ ಫುಲ್ಲು ಡೌಟಲ್ಲಿದ್ದಾನೆ. ಅವನು ಕೇಕು ಕೂಡ ಈಸ್ಕೊಂಡು ತಿಂತಾ ಇಲ್ಲ. ಜಸ್ಟ್ ಅಮ್ಮ ಓಪನ್ ಮಾಡ್ಲಿಕ್ಕೆ ಗಿಫ್ಟ್ ಓಪನ್ ಮಾಡಲ ಅಂತ ಕೇಳ್ತಾನೆ ಇದ್ದಾನೆ ನನ್ನನ್ನು. ಇವಾಗ ಗಿಫ್ಟ್ ಓಪನ್ ಮಾಡ್ತೀವಿ ಏನಿದೆ ಅಂತ ನೋಡಿ. ಸೊ ನೋಡಿ, ನನ್ನ ಮಗ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋ ಗಿಫ್ಟೆಲ್ಲ ಓಪನ್ ಮಾಡಿದ್ಮೇಲೆ ಈಗ ನಾನು ಕೊಟ್ಟಿರೋ ಗಿಫ್ಟನ್ನ ನಾನು ಬರ್ತೀನಿ ಹೀರೋ ಅಂತ ಹೇಳಿದ್ರು ಕೂಡ ಓಪನ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಲ್ಲರೂ ಎಣ್ಣೆ ಬಾಕ್ಸ್ ಅಂತ ರೇಗಿಸ್ತಾ ಇದ್ದಾರೆ. ಸೊ ಅವನಿಗೆ ಒಂದು ಯೂಸ್ಫುಲ್ ಥಿಂಗ್ಸ್ನ ನಾನು ಆ ಡಬ್ಬದೊಳಗಡೆ ಹಾಕ್ಕೊಟ್ಟಿದ್ದೀನಿ. ಹಾಗಾಗಿ ಯಾವುದೋ ಒಂದು ಡಬ್ಬ ಹಾಕೋದ್ಕಿಂತ ಮನೇಲೇ ಒಂದು ಎಣ್ಣೆ ಡಬ್ಬ ಇತ್ತು, ಅದಕ್ಕೇ ಹಾಕಿದ್ದೀನಿ. ಎಲ್ಲರನ್ನು ಪ್ಯಾಕ್ ಮಾಡಿ ಸರ್ಪ್ರೈಸಾಗಿರಲಿ ಅಂತ ಹೇಳಿ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಓಪನ್ ಮಾಡ್ತೀವಿ. ನೀವು ಇದು ಒಂದು ಗಿಫ್ಟಾ ಅಂತ ಅನ್ಬೋದು, ಬಟ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಗಿಫ್ಟ್ ಕೊಡಿಸಿ ಅವ್ರಿಗೆ ಇಷ್ಟನೂ ಆಗುತ್ತೆ, ನಮಗೂ ಕೂಡ ಸ್ಯಾಟಿಸ್ಫೈ ಅನಿಸುತ್ತೆ, ಯೂಸು ಕೂಡ ಆಗುತ್ತೆ. ಯಾವುದೋ ಒಂದು ಗಿಫ್ಟ್ ಕೊಡಿಸೋದ್ಕಿಂತ ನನ್ನ ಪ್ರಕಾರ ಇದೇ ಬೆಸ್ಟ್ ಅನಿಸುತ್ತೆ. ಸೊ ಇವಾಗ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವನಿಗಂತೂ ಫುಲ್ಲು ಕ್ಯೂರಿಯಾಸಿಟಿ. ನಾನು ಸಿಜರ್ ತರ್ತೀನಿರೋ ನೀಟಾಗಿ ಓಪನ್ ಮಾಡೋಣ ಅಂದರೆ ಅಷ್ಟರಲ್ಲಿ ಕೈಯಲ್ಲೇ ಕರಡಿ ಥರ ಎಲ್ಲ ಕಿತ್ತಾಗ್ತಾ ಇದ್ದಾನೆ ನೋಡಿ. ನಾನೇ ಬಂದಷ್ಟರಲ್ಲಿ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಈಗ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಗಿಫ್ಟನ್ನ ಮಾಡಿಕೊಡ್ಬೋದು, ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಕವರ್ ಒಳಗಡೆ ಹಾಕಿದ್ದೀನಿ. ಈಗ ನೋಡಿ ಏನಪ್ಪ ಅಂದರೆ ಒಬ್ಬನಿಗೆ ತಂದರೆ ಲಡ್ಡುಗೆ ಕೋಪ, ಹಾಗಾಗಿ ಇಬ್ಬರಿಗೂ 2 ಸೆಟ್ ತಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜಾಮೆಟ್ರಿ ಬಾಕ್ಸ್ ನಿಮ್ಮ ಮನೇಲಿ ಇರ್ಬೋದು, ಈ ರೀತಿ ಡಿಸೈನ್ ಜಾಮೆಟ್ರಿ ಬಾಕ್ಸು, ಸ್ಕೇಲ್ ಪ್ಯಾಕಿಂಗು ಮತ್ತು ಪೆನ್ಸಿಲ್ ಪ್ಯಾಕಿಂಗು, ಪೇಂಟ್ ಬಾಕ್ಸ್ ತಂದಿದ್ದೀನಿ. ನೆಕ್ಸ್ಟು ಪೇಂಟು ಇದರಿಂದ ಸ್ಕೆಚ್ ಪೆನ್ ಮೂಲಕ ಮಾಡ್ಬೋದು, ದಪ್ಪಗೂ ಮಾಡ್ಬೋದು ಸಣ್ಣಕ್ಕೂ ಮಾಡ್ಬೋದು ಆ ಥರದ್ದು. ಮತ್ತು ಮಾರ್ಕರ್ ಪೆನ್ಗಳು, ಎರೇಜರು ಮತ್ತು ಶಾರ್ಪ್ನರು ಎಲ್ಲ. ಮತ್ತು ಪೇಂಟ್ ಬಾಕ್ಸ್ ಅವ್ನು ತುಂಬಾ ಇಷ್ಟಪಡ್ತಿದ್ದ. ಈ ರೀತಿ ದೊಡ್ಡ ಚಾಕ್ಲೇಟ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಇದಿಷ್ಟು ಗಿಫ್ಟನ್ನ ತಂದಿದ್ದೀವಿ. ಇದಿಷ್ಟಕ್ಕೇ 1000 ರೂಪೀಸ್ ಆಯಿತು. ಸೊ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ನಮಗೂ ಒಂದಷ್ಟು ದಿನ ಆ ಪೆನ್ಸಿಲೆಲ್ಲ ಯೂಸ್ ಮಾಡ್ತಾರಲ್ವ, ನಮಗೂ ಕೂಡ ಸ್ಯಾಟಿಸ್ಫೈ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಗಿಫ್ಟನ್ನ ಕೊಟ್ಟೆ. ಈ ಗಿಫ್ಟ್ ಕೊಟ್ಟಿದ್ದು ನಿಮಗೆ ಓಕೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಸೊ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೋಟೆಲ್ಗೆ ಬಂದಿದ್ದೀವಿ. ನರಸೀಪುರದಲ್ಲಿ ಸರಾಯು ಕೆಫೆ ಅಂದರೆ 1 ಇಯರ್ ಆಯಿತು ಇದು ಓಪನ್ ಆಗಿ.
ಇಡೀ ನರಸೀಪುರದಲ್ಲಿ ಇದೊಂದೇ ನಮಗೆ ಇಷ್ಟ ಆಗಿದ್ದು. ಇಲ್ಲಿ ಜಸ್ಟ್ ಅಂದರೆ ಸ್ನ್ಯಾಕ್ಸ್ ಐಟಮ್ ಅಷ್ಟೇ, ಊಟ ಐಟಮ್ ಸಿಗಲ್ಲ. ಮನೆಯಲ್ಲಿ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದು ಅಡುಗೆ ಇದ್ದಿದ್ದರಿಂದ ಹೊಟ್ಟೆ ಯಾರಿಗೆ ತುಂಬಿಲ್ಲ ಅವ್ರು ಬಂದು ಊಟ ಮಾಡ್ಬೋದು ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಯದುವೀರಿಗೆ ಮೇಯ್ನ್ ರೀಸನ್ ಪಿಜ್ಜಾ ಬೇಕು. ಸೊ ಹಾಗಾಗಿ ಪಿಜ್ಜಾ ಜೊತೆಗೆ ಏನಾದರೂ ಬುಕ್ ಮಾಡೋಣ ಅಂದ್ಕೊಂಡು ನಾನು ಎಲ್ಲ ಕುತ್ಕೊಂಡು ಇವಾಗ ನೋಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಾಸ್ಟ್ಲಿ ದುನಿಯಾ ಇದು ಅಂತೂ. ಯಾವುದ್ಯಾವುದು ತುಂಬ ಅಟ್ರಾಕ್ಷನ್ ಕಾಣಿಸುತ್ತೆ ಅದನ್ನೆಲ್ಲ ಇದು ಬೇಕು ಅಮ್ಮ ಇದು ಬೇಕು ಇದೆಲ್ಲ ಬುಕ್ ಮಾಡಿ. ಅವನಿಗೆ ರೈಟ್ ಅದೆಲ್ಲ ನೋ ಹಾರ್ ಎಸ್ ಅದೆಲ್ಲ ಐ ಡೋಂಟ್ ಕೇರ್ ಅಂತ ಅನ್ನೋ ಥರ ಅವನಿರೋದು. ಒಟ್ಟಿನಲ್ಲಿ ಅವನು ಕೇಳಿದ್ನ ಕೊಡಿಸ್ಬೇಕು. ಸೊ ನಮ್ಮ ಇಂಟೆನೆನ್ಸ್ ಅದೇನೆ. ಆದರೆ ಅವನಿಗೆ ತಿಳಿಸ್ಬೇಕು, ಇದು ಈ ರೇಟ್ ಇದೆಯಪ್ಪ, ಇದು ಈ ರೀತಿ ಇರುತ್ತೆ, ನೀನು ತಿನ್ನೋಕ್ಕಾಗಲ್ಲ, ಈ ರೀತಿ ಕೊಡಿಸ್ತೀವಿ ಅಂತೇಳಿ ಕೊಡಿಸಿದ್ರೆ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಕೂತ್ಕೊಂಡು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಯದುವೀರಿಗೆ ಫ್ರೆಂಚ್ ಫ್ರೈಸ್ನ ತಂದುಕೊಟ್ವಿ. ಯಾಕಂದರೆ ಅವನಿಗೆ ಅದು ತುಂಬಾ ಇಷ್ಟ. ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದಾಗ ಅಮ್ಮ ಇದನ್ನು ನಾನು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತಲ್ವ ಅಂತಾನೆ. ಆದರೆ ನನಗೂ ಕೂಡ ಆ ರೀತಿ ಮಾಡಿಕೊಡ್ಬೇಕು ಮನೇಲಿ ಅಂತ ಇಷ್ಟ ಆಗುತ್ತೆ. ಆದರೆ ಅಷ್ಟು ಫ್ರೀ ಇರಲ್ಲ. ಮತ್ತು ಇಲ್ಲಿ ಬರ್ಡೇ ಪಾರ್ಟಿನೂ ಕೂಡ ಮಾಡ್ಕೋಬೋದು. ನಾವಷ್ಟೇ ಬಂದು ಇಲ್ಲಿ ಯದುವೀರಿಗೆ ಬರ್ಡೇ ಪಾರ್ಟಿ ಮಾಡ್ಬೋದು. ನಾವು 4 ಜನಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಸೆಲೆಬ್ರೇಷನ್. ಮತ್ತು ಫ್ರೆಂಡ್ಸು ಕೂಡ ಕರ್ಕೊಂಡು ಬರ್ಬೋದು. ಆದರೆ ಫ್ರೆಂಡ್ಸ್ ಎಲ್ಲ ಕರ್ಕೊಬರ್ತೀವಿ ಅಂದರೆ ನಮ್ಮ ಹತ್ರ ಒಂದಷ್ಟು ಅಮೌಂಟ್ ಇರಬೇಕು. ಯಾಕಂದರೆ ಕರ್ಕೊಂಡು ಬಂದಮೇಲೆ ಎಲ್ಲರಿಗೂ ಕೂಡ ಪಾರ್ಟಿ ಕೊಡಿಸ್ಬೇಕು, ಸುಮ್ಮನೆ ಕರ್ಕೊಂಡು ಬರಬಾರ್ದಲ್ವ. ಸೊ ಹಾಗಾಗಿ ಯಾವತ್ತಾದರೂ ಒಂದು ದಿನ ಮಾಡೋಣ ಬರ್ಡೇನ ಮಕ್ಕಳಿಗೆ ಅಂದ್ಕೊಂಡು ಇಲ್ಲೆಲ್ಲ ಬರ್ಡೇ ಪಾರ್ಟಿ ಎಲ್ಲ ಮಾಡಲ್ಲ. ಈಗ ನಾನು ಈಗ ಮೊದಲು ಆರ್ಡ್ರ್ ಕೊಟ್ಟಿದ್ದೆ ಫ್ರೆಂಚ್ ಫ್ರೈಸ್. ನೋಡಿ ಮಕ್ಕಳೆಲ್ಲ ಕೂತ್ಕೊಂಡು ಖುಷಿಯಿಂದ ತಿಂತಾಯಿದ್ದಾರೆ. ಅವ್ರು ತಿನ್ನುವಂಥ ಫುಡ್ನೇ ತರಿಸಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಲ್ಲರಿಗೂ ಒಂದೊಂದು ಪ್ಲೇಟು 2 ಪ್ಲೇಟು ಅಂತ ಒಂದೊಂದು ಥರ ಥಿಂಗ್ಸ್ನ ತರಿಸ್ತಾ ಇಲ್ಲ. ಯಾಕಂದರೆ ಇದನ್ನೇ ಹೆವಿಯಾಗಿ ತಿಂದರೂ ಕೂಡ ಮಕ್ಕಳಿಗೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಹಾಗಾಗಿ ಒಂದೊಂದೇ ಪ್ಲೇಟ್ ತೊಗೊಂಡು 4 ಜನ ಡಿವೈಡ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಶೇರ್ ಆದರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ನೆಕ್ಸ್ಟು ನಾವು ಆನಿಯನ್ ಪಿಜ್ಜಾನ ತರಿಸಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯದುವೀರಿಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಅದು ಮೊದಲೇ ಸುಡ್ತಾಯಿತ್ತು. ಅವನಿಗಂತೂ ಅರ್ಜೆಂಟು ತೊಗೊಂಡು ಟೇಸ್ಟ್ ನೋಡ್ಬಿಡ್ಬೇಕು ಅಂತ. ಆದರೆ ಈ ಸರಿ ಲಕ್ಷಿತ್ ಇರೋದ್ರಿಂದ ಅದಕ್ಕೆ ಅವಕಾಶನೇ ಇಲ್ಲ. ನಾನು ತಿಂತೀನಿ ಅಂದ್ಕೊಂಡು ಹಠ ಮಾಡ್ತಾಯಿದ್ದಾನೆ. ಅದಕ್ಕೋಸ್ಕರ ಮೊದಲು ಪ್ರಿಫರೆನ್ಸು ನಾವು ಲಡ್ಡುಗೆ ಕೊಡ್ತೀವಿ. ಯಾಕಂದರೆ ಅವನು ಚಿಕ್ಕವನಲ್ವ ಹಠ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ಯದುವೀರಿಗೆ ಕೊಡ್ತೀವಿ. ಯಾಕಂದರೆ ಅದು ಸುಡ್ತಾ ಇರೋದ್ರಿಂದ ನಾವೇ ಎತ್ಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ. ಸೊ ಫ್ರೆಂಡ್ಸ್, ಇದಾದಮೇಲೆ ಒಂದು ಬರ್ಗರ್ನ ತರಿಸ್ಕೊಂಡ್ವಿ, ನ್ಯೂಡಲ್ಸು. ನೆಕ್ಸ್ಟು ಏನಪ್ಪ ಅಂದರೆ ಚಿಲ್ಲಿ ಸ್ಪ್ರೈಟ್ ಅಂತ ಬರುತ್ತೆ, ಅಂದರೆ ಚಿಲ್ಲಿ ಸೋಡಾ ಅಂತ ಬರುತ್ತೆ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಫುಡ್ ತಿಂದಮೇಲೆ ಅದನ್ನು ಕುಡಿದ್ರೆ ಡೈಜೆಷನ್ ಆಗುತ್ತೆ ತಿಂದಂಥ ಆಹಾರ. ಮತ್ತು ಜ್ಯೂಸಸ್ಗಳು, ಐಸ್ ಕ್ರೀಮು ಎಲ್ಲನೂ ಕೂಡ. ಅಂದರೆ ನಾವೇನು ಮಾಡ್ತೀವಿ, ಎಲ್ಲರಿಗೂ ಸಪ್ರೇಟ್ ತರಿಸಲ್ಲ. ಜ್ಯೂಸ್ ಮಾತ್ರ ಸಪ್ರೇಟ್ ತರಿಸಿದ್ವಿ ಅಷ್ಟೇ. ಬಟ್ ಈ ರೀತಿ ಊಟಗಳೆಲ್ಲ ಒಂದೊಂದೇ ತರಿಸಿ ಎಲ್ಲ ಡಿವೈಡ್ ಮಾಡ್ಕೊಂಡು ತಿಂದ್ವಿ. ನೈಟು 9:30 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮನೆಗೆ ಹೋದ್ವಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನನ್ನ ಮಗನ ಬರ್ಡೇನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ದಯವಿಟ್ಟು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಅವಕಾಶ ಆಗುತ್ತೆ ನೀವು ಕಾಮೆಂಟ್ ಮಾಡಿದ್ರೆ ಮತ್ತು ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ಅಂತ ಕೇಳ್ಕೊತೀನಿ. ಫೈನಲಿ ನಾನೀಗ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೀವು ಕಾಮೆಂಟ್ ಮಾಡ್ತೀರಾ ಅಂತ ತಿಳ್ಕೊತೀನಿ, ಫುಲ್ ವೀಡಿಯೋ ವಾಚ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಯಾರ್ಯಾರು ಫುಲ್ ವೀಡಿಯೋ ವಾಚ್ ಮಾಡಿದ್ದೀರಾ ಅವರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.